ಪೆನ್ ಡ್ರೈವ್ ಹಗರಣದ ಪ್ರಮುಖ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರಿಗೆ ಮೆಡಿಕಲ್ ರಿಪೋರ್ಟ್ ಈಗಾಗಲೇ ಸಲ್ಲಿಕೆ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಫೋರೆನ್ಸಿಕ್ ತಜ್ಞರು ಡೀಟೇಲ್ ರಿಪೋರ್ಟ್ ಅನ್ನ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ವಿಡಿಯೋದಲ್ಲಿ ಇರುವಂತಹ ತಲೆ, ಕೈಕಾಲು ಅಂದ್ರೆ ಆ ಫೋಟೋ ಮ್ಯಾಚ್, ವಿಡಿಯೋ ಮ್ಯಾಚ್ ಇದೆಯಲ್ಲ, ಖಾಸಗಿ ಅಂಗಾಂಗಗಳ ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು. ಅದರ ರಿಪೋರ್ಟ್ ಸಿಕ್ಕಿದೆ. ವಿಡಿಯೋದಲ್ಲಿ ಕಾಣುವಂತಹ ಚಿತ್ರ ವ್ಯಕ್ತಿಗೆ ನೇರವಾಗಿ ಹೋಲಿಕೆ ಆಗ್ತಾ ಇದ್ದರ ಬಗ್ಗೆ ಕೂಡ ಚೆಕ್ ಮಾಡಲಾಗಿತ್ತು. 3-4 ದಿನಗಳ ಹಿಂದಷ್ಟೇ ಈ ಮೆಡಿಕಲ್ ಟೆಸ್ಟ್ ಅನ್ನ ಡೀಟೇಲ್ಡ್ ಆಗಿ ಮಾಡಲಾಗಿತ್ತು. ಒಂದ್ ಕಡೆಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದ್ರ ಜೊತೆಗೆ ಮೆಡಿಕಲ್ ರಿಪೋರ್ಟ್ ನಲ್ಲೂ ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಂಡುಕೊಳ್ಳೋದು FSL ಟೀಮ್ಗೆ ತುಂಬಾ ಅನಿವಾರ್ಯ ಆಗುತ್ತೆ. ಅತ್ಯಾಚಾರ ಆಗಿದೆಯಾ, ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅಂತ ವಿಡಿಯೋ ಮ್ಯಾಚ್ ಮಾಡಿ ನೋಡಿದ್ದಾರೆ. ವಿಡಿಯೋದಲ್ಲಿ ವ್ಯಕ್ತಿಯ ಕೈಕಾಲಿರ್ಬೋದು, ತಲೆ ಇರ್ಬೋದು, ಧ್ವನಿ ಇರ್ಬೋದು, ಮತ್ತೆ ಆ ರೂಮು ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ರೂಮು ನಿಜವಾಗ್ಲೂ ಸ್ಥಳ ಮಹಜರ್ ಸಂದರ್ಭದಲ್ಲಿ ಹಾಗೆ ಇತ್ತ ಅಂತೆಲ್ಲ ಮ್ಯಾಚ್ ಮಾಡಿ ಡೀಟೇಲ್ಡ್ ರಿಸಲ್ಟ್ ಅನ್ನ ಪೊಲೀಸರಿಗೆ ಕೊಡೋ ಕೆಲಸವನ್ನ ವೈದ್ಯಾಧಿಕಾರಿಗಳು ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗ ತನಿಖೆಗೆ ಮತ್ತಷ್ಟು ವೇಗ ಕೂಡ ಸಿಗ್ತಾ ಹೋಗುತ್ತೆ. ಚಾರ್ಜ್ ಶೀಟ್ ನಲ್ಲಿ ಇದೆಲ್ಲವನ್ನ ಕೂಡ ಪೊಲೀಸ್ನವರು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಫಾರೆನ್ಸಿಕ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಖಾಸಗಿ ಅಂಗಾಂಗಗಳ ಪರೀಕ್ಷೆಯನ್ನು ನಡೆಸಿ ಅದರ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ.